ಎಲ್ಲರದು ಅವ್ರವ್ರ ಓನ್ ಪರ್ಸ್ಪೆಕ್ಟಿವ್ ಇದೆ. ಅದನ್ನ ನಾವು ಕರೆಕ್ಟ್ ಮಾಡೋಕ್ಕೂ ಆಗಲ್ಲ. ನನಗ್ ಗೊತ್ತಿರೋ ಹಾಗೆ ನನ್ ಪರ್ಸನಲಿ ನನ್ಗೆ ಯಾರ್ಯಾರು ಪರಿಚಯ ಇದೆ, ದೇ ವಿಲ್ ನೋ ದ ಫ್ಯಾಕ್ಟ್. ನನ್ಗೆ ಏನೇ ಹೆಚ್ಚು ಕಡಿಮೆ ಆದ್ರೆ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಅವ್ರಿಗೆ ನನ್ನ ಬಗ್ಗೆ ಗೊತ್ತಿದ್ರೆ ಸಾಕು. ಅದನ್ನ ಆಪರ್ಚುನಿಟಿ ಮಾಡ್ಕೊಳ್ಳೋದಾದ್ರೆ ನಾನು ಅದನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಅಂಡ್ ಹಿಂದೆ ಕೂತ್ಕೊಂಡು ಸೀಟ್ ಹೊಡೆದಿರೋದು, ನಾನ್ MMA ಮೂವತ್ತ ಎಲ್ಲ ಮಾಡಿ ಅಂತದ್ ಎಷ್ಟು ಏಟ್ ತಿಂದಿದ್ದೀನಿ. ಆಬ್ವಿಯಸ್ಲಿ ಒಂದ್ 2 ಪೇನ್ ಕಿಲ್ಲರ್ ಸರಿ ಆಗುತ್ತೆ. ನಾನ್ 12 ಗಂಟೆಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಒಂದ್ ದಿನ ಫುಲ್ ಅದನ್ನ ಕ್ಯಾರಿ ಮಾಡ್ಬೋದಿತ್ತು. ನೆಕ್ಸ್ಟ್ ಡೇ ಹಾಸ್ಪಿಟ್ಲ್ಗೆ ಹೇಗಿದ್ರು ಫುಲ್ ಟೆಕ್ ಪೇ ಮಾಡಿದ್ರು ರೂಮ್ಗೆ. ರಾತ್ರಿ ತನಕ ಮಲ್ಕೋಬೋದಿತ್ತು ನಾನು ಬೇಕಿದ್ರಲ್ಲೇ. ಸರ್, ನಾನು ತುಂಬಾ ಮುಂಚೆಯಿಂದಾನೇ ಹೇಳ್ತಾ ಇದ್ದೆ. ಇದಕ್ಕಿಂತ ಮುಂಚೆ ನನಗೆ ನನ್ನ ಆಯ್ಕೆ ಮೇಲೆ ಕಂಟ್ರೋಲ್ ಇರಲಿಲ್ಲ. ಬಿಕಾಸ್ ನಾನು ಒಂದು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ಗಿಂತ ನನಗೆ ಒಂದು ಆಪರ್ಚುನಿಟಿ ಸಿಗೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಇತ್ತೀಚೆಗೆ ಒಂದು 2-3 ದಿನದಿಂದ ರೆಸ್ಪಾನ್ಸ್ ನೋಡಿ, ಜನಗಳ ಪ್ರತಿಕ್ರಿಯೆ ನೋಡ್ತಿರೋದ್ರಿಂದ, ಆಮೇಲೆ ಒಂದಷ್ಟು ಫೋನ್ಗಳೆಲ್ಲ ಬರ್ತಿರೋದ್ರಿಂದ ಈಗ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು. ಆ ಪೊಸಿಷನ್ ಅಲ್ಲಿ ಇದೀನಿ, ವೇರ್ ಕ್ಯಾನ್ ಐ ಇಂಡಿಪೆಂಡೆಂಟ್ಲಿ ಚೂಸ್ ಅಂತ ಒಂದು ಆಪರ್ಚುನಿಟಿ ಇದೆ. ಸೊ ಅದನ್ನ ತುಂಬಾ ರೆಸ್ಪಾನ್ಸಿಬಲಿ ಯೂಸ್ ಮಾಡ್ಕೋಬೇಕು. ಒಂದಷ್ಟು 2 ಥಿಯೇಟರ್ ನೆನ್ನೆ ವಿಸಿಟ್ ಮಾಡಿದೆ. ಮುಗಿದ ತಕ್ಷಣ ಜನಗಳ ರಿಯಾಕ್ಷನ್ ಏನ್ ಆರ್ಗ್ಯಾನಿಕ್ಲಿ ಮತ್ತೆ ಆ ಜೆನ್ಯನ್ ರಿಯಾಕ್ಷನ್ ಏನ್ ಸಿಕ್ಕಿದೆ, ಅದು ತುಂಬಾ ಪ್ರಿಷಿಯಸ್. ಅದು ನಾವು ಅದನ್ನ ಏನೇ ಮಾಡಿದ್ರು ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ. ಜನಗಳು ನಿಜವಾಗ್ಲೂ ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನೇ ಅವರು ವ್ಯಕ್ತಪಡಿಸ್ತಾರೆ. ಆ ಖುಷಿ ಏನಿದೆಯಲ್ಲ, ಅದೇ ಗೆಲುವಿಗೆ ಕಾರಣ ಆಗುತ್ತೆ ನಾಳೆ. ಸೊ ನಾನು ಮುಂಚೆನೇ ಹೇಳಿದ್ದೀನಿ, ಐ ವಿಲ್ ಓನ್ಲಿ ಮೇಕ್ ಫಿಲ್ಮ್ಸ್ ಫಾರ್ ಎಂಟರ್ಟೈನ್ಮೆಂಟ್. ಜನಕ್ಕೆ ಥಿಯೇಟರ್ಗೆ ಬಂದ್ರೆ ಅದು ಎಂಟರ್ಟೈನ್ ಆಗಬೇಕು. ಅವನಿಗೆ ಜೀವನದಲ್ಲಿ ಸಾವಿರಾರು ಮೆಸೇಜ್ ಕೊಡೋರು ಇದ್ದಾರೆ ಅಕ್ಕಪಕ್ಕ. ಬೆಳಗ್ಗೆ ಎದ್ರು ಹೆಂಡತಿಯಿಂದ ಹಿಡಿದು ಆಫೀಸ್ ಎಲ್ಲರೂ ಮೆಸೇಜ್ ಕೊಡೋರೆ ಅವ್ನಿಗೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ. ಸೊ ಐ ಥಾಟ್ ಆ ಒಂದು ಮೆಸೇಜ್ ಅವ್ರಿಗೆ ಏನ್ ಬರ್ಡನ್ ಆಗಿರುತ್ತಲ್ಲ, ಅದರಿಂದ ಹೊರಗಡೆ ಬಂದು ಥಿಯೇಟರ್ ಅಲ್ಲಿ ಅವರು 2.5 ಅವರ್ಸ್ ಕೂತ್ಕೊಂಡ್ರೆ ಮೈಂಡ್ ಫ್ರೀ ಆಗ್ಬೇಕು, ರಿಲ್ಯಾಕ್ಸ್ ಆಗ್ಬೇಕು, ಎಂಜಾಯ್ ಮಾಡಬೇಕು. ಏನೋ ಒಂದ್ ಕಡೆ ಅವ್ರ ವ್ಯಕ್ತಿತ್ವದಲ್ಲಿ 1% ಚೇಂಜ್ ತಂದ್ರು, ದಟ್ ಇಸ್ ಮೋರ್ ದೆನ್ ಇನಫ್. ನಾನು ಕಂಪ್ಲೀಟ್ಲಿ ಸಮಾಜ ಬದಲಾಯಿಸ್ಬಿಡ್ತೀನಿ ಅನ್ನೋ ನನ್ಗೆ ಅದೆಲ್ಲ ಇಲ್ಲ. ಸೊ ಐ ವಿಲ್ ಮೇಕ್ ಎಂಟರ್ಟೈನಿಂಗ್ ಫಿಲ್ಮ್ಸ್. ಮೆಸೇಜ್ ಅವ್ರ ಪರ್ಸ್ಪೆಕ್ಟಿವ್ ಅದು. ಅದನ್ನ ಅವರು ಯಾವ ತರ ರಿಸೀವ್ ಮಾಡ್ತಾರೆ. ಆಬ್ವಿಯಸ್ಲಿ ಒಂದು ಸಿನಿಮಾದಲ್ಲಿ ವಿಲನ್ ಸಾಯೋದ್ರಲ್ಲೂ ಒಂದು ಪರ್ಸ್ಪೆಕ್ಟಿವ್ ಇದೆ. ನಾವು ಯಾವ ರೀತಿನ ಅದನ್ನ ಅರ್ಥ ಮಾಡ್ಕೊಟ್ಟಿವಿ ಅದ್ರ ಮೇಲೆ. ಸೊ ಐ ವಿಲ್ ಡೂ ಸಚ್ ಕೈಂಡ್ ಆಫ್ ಫಿಲ್ಮ್ಸ್ ಅಂಡ್ ಐ ವಿಲ್ ಡೂ ರೆಸ್ಪಾನ್ಸಿಬಲಿ. ಇನ್ನೊಂದಷ್ಟು ಟೆಕ್ನಾಲಜಿ ಆಡ್ ಆನ್ ಮಾಡೋದು ಏನಿದೆ, ಲೈಕ್ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಹಾ, ಇನ್ನೊಂದಿದೆ 2. ಹೌದು.